ಎಕ್ಸ್ಕ್ಯೂಸ್ ಮೀ. ಹಲೋ. ಏನಿದು ಹೃದಯನಾ? ದಿವಸಕ್ಕೊಂದು ಹೃದಯ ತರ್ತೀಯಲ್ಲ, ಎಷ್ಟು ಹೃದಯ ಇದೆ ನಿನ್ ಹತ್ರ? ಓ, ಇವನೇನಾ ನಿನ್ ಬಾಯ್ ಫ್ರೆಂಡ್? ಹೌದು ಮೈ ಡಿಯರ್ ಗರ್ಲ್ ಫ್ರೆಂಡ್ಸ್, ನಾನೇ. ಪರವಾಗಿಲ್ವೇ, ಒಳ್ಳೆ ಸೆಲೆಕ್ಷನ್ ಮಾಡಿದ್ಯಾ. ನಾಳೆ ಪೇಪರ್ ನಲ್ಲಿ ಹಾಕಿಸ್ತೀವಿ, ಸುಮ್ಮನಿರು. ಓಹೋ, ಪೇಪರ್ ಅಲ್ಲಿ ಹಾಕಿಸ್ತೀರಾ? ಬನ್ನಿ ಬನ್ನಿ ಬನ್ನಿ. ಪ್ರಶ್ನೆಗಳನ್ನು ಕೇಳಿ ಸಂದರ್ಶನ ಮಾಡಿ ನಮ್ಮಿಬ್ಬರು ಪ್ರೇಮದ ಬಗ್ಗೆ ವಿವರ ತಿಳಿಸ್ತೀನಿ. ನೀವಿಬ್ರು ಫಸ್ಟ್ ಎಲ್ ಮೀಟ್ ಮಾಡಿದ್ರಿ ಸರ್? ಮಾರ್ಕೆಟ್ ಅಲ್ಲಿ. ನಳಮಹಾರಾಜ ದಮಯಂತಿನ ಒಂದ್ ಸೇರಿಸಿದ್ದು ಒಂದು ಹಂಸ, ನಮ್ಮಿಬ್ರು ಒಂದ್ ಸೇರಿಸಿದ್ದು ಒಂದು ಮೊಟ್ಟೆ. ಅಬ್ಬಾ, ತುಂಬಾ ಇಂಟ್ರೆಸ್ಟ್ ಆಗಿದೆ, ಮುಂದುವರಿಸಿ ಸರ್. ನನ್ನ ಪ್ರೇಯಸಿ ಶಶಿ ಮಾರ್ಕೆಟ್ ಅಲ್ಲಿ ಒಂದು ಮೊಟ್ಟೆ ಅಂತ ನನಗೆ ಹೊಡೆದ್ಲು. ಆಗ ನನ್ನ ಒರಿಜಿನಲ್ ಹಾರ್ಟ್ ಇನ್ನೂ ಪ್ಯಾಕಿಂಗ್ ಕೂಡ ಬಿಚ್ಚಿರ್ಲಿಲ್ಲ, ಓಪನ್ ಆಯ್ತು. ತಕ್ಷಣ ನಾನೊಂದು ಮೊಟ್ಟೆಯನ್ನು ತೆಗೆದು ಶಶಿಗೆ ಹೊಡೆದೆ. ಶಶಿದು ಒರಿಜಿನಲ್ ಹಾರ್ಟ್ ಇನ್ನೂ ಪ್ಯಾಕಿಂಗ್ ಕೂಡ ಬಿಚ್ಚಿರ್ಲಿಲ್ಲ. ಓಪನ್ ಆಯ್ತಾ ಸರ್? ಓಪನ್ ಆಯ್ತು. ಆಮೇಲೆ ಸರ್? ಆಮೇಲೆ ನಾವಿಬ್ರು ಸೆಕೆಂಡ್ ಟೈಮ್ ಮೀಟ್ ಮಾಡಿದ್ದು ಕ್ಲಾಸ್ ರೂಮ್ ನಲ್ಲಿ. ನೀವೆಲ್ಲರೂ ನೋಡ್ತಿದ್ದ ಹಾಗೆ ಶಶಿ ಈ ತುಟಿಗಳಿಂದ ನನಗೊಂದು ಮುತ್ತು ಕೊಟ್ಲು. ಕ್ಲಾಸ್ ಅಡ್ಮಿಟ್ ಆಗೋಕ್ ಬಂದೋಳು ನನ್ನ ಹೃದಯದಲ್ಲೇ ಅಡ್ಮಿಟ್ ಆದ್ಲು. ಸಾಕು, ಬಾಯ್ ಮುಚ್ಚ್ರೆ. ಮಿಸ್ಟರ್ ರವಿ, ಏನೇ ಪ್ರಿಯಕರನ ಮಿಸ್ಟರ್ ಅಂತ ಕೂಗ್ತೀಯಾ? ಅದು ಇಂಗ್ಲಿಷ್ನವ್ರ ಸಿಸ್ಟಮ್. ನೀನ್ ಕರಿ ಶಶಿ, ನಿನ್ನಿಷ್ಟಾನೇ ನನ್ನಿಷ್ಟ. ಮಿಸ್ಟರ್ ರವಿ, ಆ ಜಾಕೆಟ್ ನ ಕೊಡು. ಈ ಜಾಕೆಟ್ನ ಯಾಕೆ? ಯಾಕೆ ಅಂದ್ರೆ ಅದು ನಂದು. ನಿಂದ? ನಂದು ನಿಂದ ಹೇಗಾಗುತ್ತೆ? ಇಲ್ಲಿ ನೋಡು ರವಿ. ಮಧ್ಯ ಮಾತಾಡಿ ಕನ್ಫ್ಯೂಸ್ ಮಾಡ್ಬೇಡ. ಇಲ್ಲಿ ನೋಡ್ ಲಕ್ಷ್ಮಿ, ಶಶಿ ನಂದನ್ ಬಂದು ನಂದು ನಂದು ಅಂತ ಹೇಳಿದ್ರೆ ನಂದ್ ಹೇಗೆ ಅವಳದಾಗತ್ತೆ? ಅಕಸ್ಮಾತ್ ಅವಳದೇನಾದ್ರೂ ನನ್ನ ಹತ್ರ ಇದ್ದು, ನಂದೇನಾದ್ರೂ ಅವಳ ಹತ್ರ ಇದ್ದು, ನಾವಿಬ್ರು ನಮ್ಮದಾಗ ಜಗಳ ಆಡಿದ್ರೆ ಪರವಾಗಿಲ್ಲ ಅನ್ಬಹುದು. ಇದು ನೋಡಿದ್ರೆ ಸುಮ್ಮನೆ ಬಂದು ನಂದನ ನಂದು ನಂದು ಅಂತ ಹೇಳಿದ್ರೆ ಇವಳದ್ ಯಾವುದು, ನಂದ್ ಯಾವುದು, ನಿಂದ್ ಯಾವುದು, ಇವ್ರದ್ ಯಾವುದು ಏನೂ ಅರ್ಥವಾಗ್ತಿಲ್ಲ. ನೋಡು ರವಿ, ನಾನು ತುಂಬಾ ದಿವಸದಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ನೀನ್ ಸುಮ್ಮನೆ ನನ್ನ ಬಗ್ಗೆ ತಲೆ ಕೆಡಿಸ್ಕೊತಾ ಇದೀಯಾ. ನಾನು ಬೇರೆ ಒಬ್ಬನ್ ಲವ್ ಮಾಡ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್? ಶಶಿ, ನೀನ್ ನಿಜವಾಗ್ಲೂ ರವಿನ್ ಲವ್ ಮಾಡ್ತಿಲ್ವೇನೆ? ಮತ್ತವ್ ನಿನ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದಾನಲ್ಲೇ. ಅದಕ್ಕೆ ನಾನೇನೇ ಮಾಡ್ಲಿ? ನಾನು ಆಲ್ರೆಡಿ ಒಬ್ಬನ್ ಲವ್ ಮಾಡ್ತಾ ಇದ್ದೀನಿ. ನೀವು ಸಂಗೀತ ಕಲಿತಾ ಇದ್ದೀರಾ ರೀ? ಇಲ್ಲ ರೀ. ಮತ್ತೆ ರೀಸಾ ರೀ ಅಂತ ಇದ್ದೀರಲ್ಲ ರೀ? ಇದು ರೀಸಾ ರೀ ಅಲ್ಲ ರೀ. ಸಾರಿ ರೀ, ಐ ಆಮ್ ಸಾರಿ ರೀ. ಅದು ಸರಿ ರೀ, ನೀವು ಮಾಡದ ಕೆಲಸ ಸರಿನಾ ರೀ? ಇಲ್ಲ ರೀ. ತಪ್ಪು ತಾನೇ ರೀ? ಹೌದು ರೀ, ಅದಕ್ಕೆ ಈ ಸಾರಿ ರೀ. ಬರೀ ಸಾರಿ ಹೇಳಿದ್ರೆ ಲೆಕ್ಕ ಚುಕ್ತ ಆಗೋದಿಲ್ಲ ರೀ. ನನಗೂ ತೊಂದ್ರೆ ಆದ್ರೆ ರೀ ಬೇರೆಯವ್ರಿಗೂ ತೊಂದ್ರೆ ಆಗ್ಬೇಕು ರೀ. ಅದೇ ನನ್ ಪಾಲಿಸಿ ರೀ, ತಗೊಳ್ರಿ. ಏನ್ರಿ ಇದು? ಶೂಸ್ ಹಾಕೊಂಡ್ ಮಂಗಳಾರತಿ ತಗೊಳ್ತಿದ್ದೀರಾ? ಶೂಸ್ ತೆಗಿರಿ. ಕ್ಷಮಿಸಿ ಶ್ರೀಮತಿಯವರೇ, ಕರ್ತವ್ಯವೇ ದೇವರು ಅಂತ ತಿಳ್ಕೊಂಡಿರೋ ನಾನು
ಶೂಸ್ ತೆಗೆದು ಮಂಗಳಾರತಿ ತಗೊಂಡು ಪುನಃ ಶೂಸ್ ಹಾಕೊಳ್ಳೋ ಅಷ್ಟೊತ್ತಿಗೆ 15 ನಿಮಿಷ ವೇಸ್ಟ್ ಆಗತ್ತೆ. ಆ ದೇವ್ರನ್ನ ನಾ ಕೇಳ್ಕೊತೀನಿ, ಏನು ಪರವಾಗಿಲ್ಲ. ಹೋಗ್ಲಾ? ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಆಯ್ತು, ಹೋಗ್ಬಿಟ್ಟು ಬರ್ತೀನಿ. ಓಕೆ. ಏನಮ್ಮ ಇದು ನಿನ್ನ ಅವತಾರ? ತೆಗೆದು ಮುಖಕ್ಕೆ ಹೊಡೆದೆ ಶಾರದಮ್ಮ, ಅಷ್ಟೇ. ಪಾಪ ಪಚ್ ಪಚ ಅಂತ ಪೆಚ್ಚಾಗಿ ಹೋದ್ಲು. ಅವಳ ಮುಖ ನೀನಾಗ ನೋಡ್ಬೇಕಾಗಿತ್ತು ಶಾರದಮ್ಮ. ಅದು ಏನು ಮಜಾ ತಗೋತಿದ್ಯೋ. ಛೇ ಹೆಣ್ಣು ಮಕ್ಕಳನ್ನ ಹಾಗೆಲ್ಲ ಗೋಳು ಹೊಯ್ಕೊಳ್ಳೋದು ತಪ್ಪು ಕಣಯ್ಯ. ಆಹಾ, ಅವಳು ಮಾತ್ರ ನನಗೆ ಮೊಟ್ಟೆ ಹೊಡಿಬೋದಾಗಿತ್ತ. ಹೊಡೆದು ಸಾರೀರಿ ಅಂದ್ಲು, ನಾನು ಹೊಡೆದು ಸಾರೀರಿ ಅಂದೆ. ಒಳ್ಳೆ ಹುಡುಗ ನೀನು. ಹಲೋ, ಇಸ್ ಇಟ್ ಲಂಡನ್? ಓ ಗಿರಿಜಾ, ಆ ದಾಂಡಿಗಿನ ಸ್ವಲ್ಪ ಮೆತ್ತಗೆ ನಗೋದಕ್ಕೆ ಹೇಳು. ವೆಂಕಟೇಶ, ನಿನ್ ಚಿಕ್ಕ ಯಜಮಾನ್ರಿಗೆ ಸ್ವಲ್ಪ ಮೆತ್ತಗೆ ನಗೋದಕ್ಕೆ ಹೇಳು. ಹಲೋ, ಡಿಸ್ಕನೆಕ್ಟ್ ಆಗೋಯ್ತು. ಅವಳು ಮೊಟ್ಟೆ ತಗೊಳ್ಳೋವಾಗ್ಲೆಲ್ಲ ನಾನು ನೆನೆಸ್ಕೋಬೇಕು ಶಾರದಮ್ಮ. ಸಾಯೋವರೆಗೂ ಮರೆಯೋ ಹಾಗಿಲ್ಲ ಅವಳು. ಸರ್, ಏನೋ ಸ್ವಲ್ಪ ಮೆತ್ತಗೆ ನಗಿ ಸರ್. ಏನಂದೆ? ಏನಿಲ್ಲ ಸರ್, ಯಜಮಾನ್ರು ಅಮ್ಮವ್ರಿಗೆ ಹೇಳಿದ್ರು, ಅಮ್ಮವ್ರು ನನಗೆ ಹೇಳಿದ್ರು, ನಾನ್ ನಿಮ್ಗೆ ಹೇಳಿದೆ ಸರ್. ಮೆತ್ತಿಗೆ ನಗಬೇಕಾ? ಸರಿನಾ? ಹೋಗ. ನೋಡಿದ್ಯಾ ಶಾರದಮ್ಮ, ಈ ಮನೇಲಿ ನಮಗೆ ನಗೋದಕ್ಕೆ ಕೂಡ ರೆಸ್ಟ್ರಿಕ್ಷನ್. ಓ, ಇದು ಅಫೆಕ್ಷನ್. ರವಿ, ಕಾಲೇಜ್ಗೆ ದಿನ ಹೀಗ್ ಚಕ್ಕರ್ ಹೊಡಿತಾ ಇದ್ದೀವಲ್ಲ, ಈ ಸರ್ತಿ ಪರೀಕ್ಷೆ ಅಷ್ಟೇನಾ? ಇಲ್ಲಿ ಇಷ್ಟೊಂದಿರೋವಾಗ ಅಷ್ಟೇನಾ ಅಂತೀಯಲ್ಲ. ಇನ್ಮೇಲೆ ನಾನು ನೀನು ಅಟೆಂಡ್ ಮಾಡ್ಬೇಕಾಗಿರೋದು ಆ ಕಾಲೇಜ್ ಅಲ್ಲ, ಮತ್ತೆ ಲೈಫ್ ಅನ್ನೋ ಕಾಲೇಜು, ಲವ್ ಅನ್ನೋ ಪರೀಕ್ಷೆ. ಅಲ್ಲಿ ನಾವು ಪಾಸ್ ಆದ್ರೆ ಸಾಕು. ಈ ಕಾಲೇಜ್ಗೆ ಪ್ರಿನ್ಸಿಪಲ್, ಲೆಕ್ಚರರ್ಸು ಯಾರು ಇಲ್ವಾ? ಇದಾರಲ್ಲ, ಆ ದೇವರೇ ಪ್ರಿನ್ಸಿಪಾಲ್. ರೋಮಿಯೋ ಜೂಲಿಯೆಟ್, ಲೈಲಾ ಮಜ್ನು, ದೇವದಾಸ್ ಪಾರ್ವತಿ, ಇವರೆಲ್ಲ ಲೆಕ್ಚರರ್ಸು. ಅವರೆಲ್ಲ ಇಲ್ಲಿ ಬಂದು ನಮಗ್ ಪಾಠ ಮಾಡ್ತಾರಾ? ನೋನೋ, ಇಲ್ಲಿ ನಾವೇ ಪ್ರಶ್ನೆ ಕೇಳಬೇಕು. ಆ ಪ್ರಶ್ನೆಲಿರೋ ವಿಷಯನ ನಾವೇ ಅನುಭವಿಸಿ ಉತ್ತರ ಬರೀಬೇಕು. ಪಾಠಗಳು ತುಂಬಾ ಇದೆಯಾ ಸರ್? ಇರೋದು ಒಂದೇ ಪಾಠ, ಪ್ರೇಮ ಪಾಠ, ಲವ್ ಲೆಸನ್. ಸರ್, ನನಗೆ ಲವ್ ಲೆಸನ್ ಹೇಳ್ಕೊಡಿ ಸರ್. ಸರಿ, ಹೇಳ್ಕೊಡ್ತೀನಿ. ಆಯ್ತು, ಕೈ ತೆಗಿ. ಕ್ಲಾಸ್ನಲ್ಲೆಲ್ಲ ಕೈ ಹಾಕ್ಬಾರ್ದು, ಸುಮ್ಮನೆ ಪಾಠ ಕೇಳಬೇಕು. ನಿಮ್ಮ ನೋಡ್ತಾ ಇದ್ರೆ ಸುಮ್ನಿರೋಕ್ಕಾಗಲ್ಲ ಸರ್. ಪಾಠ ಶುರು ಮಾಡಿ ಸರ್. ಈ ಕಂಡೀಷನ್ ನಲ್ಲಿ ಆಸ್ಕರ್ ಅವಾರ್ಡ್ ಲೆಕ್ಚರರ್ಸ್ ಕೂಡ ಪಾಠ ಮಾಡಕ್ಕಾಗಲ್ಲ. ಟ್ರೈ ಮಾಡಿ ಸರ್. ಲವ್ ಅನ್ನೋದು ಹೇಗಿರುತ್ತೆ ಸರ್? ಹೀಗೇ ಇರುತ್ತಮ್ಮ. ಈ ಲವ್ ಯಾಕೆ ಬರುತ್ತೆ ಸರ್? ಅದನ್ನ ಯಾರ ಕೈಲೂ ಹೇಳಕ್ಕಾಗಲ್ಲಮ್ಮ. ಮತ್ತೆ ನನಗ್ ನಿಮ್ಮೇಲೆ ಇಷ್ಟೊಂದು ಲವ್ ಬಂದಿದೆಯಲ್ಲ, ಇದು ಯಾಕೆ ಬಂತು ಸರ್? ಈ ಲವ್ ಅನ್ನೋದು ಬರೋದು ಹೋಗೋದು ಅಲ್ಲಮ್ಮ, ಅದು ಆಲ್ರೆಡಿ ಇರೋದು. ಲವ್ ಇಸ್ ಅನ್ ಆಕ್ಸಿಡೆಂಟ್, ಆಕ್ಸಿಡೆಂಟ್ ಬಿಕಮ್ಸ್ ಅನ್ ಇನ್ಸಿಡೆಂಟ್, ಇನ್ಸಿಡೆಂಟ್ ಇಂಟು ಮೂವ್ಮೆಂಟ್, ಮೂವ್ಮೆಂಟ್ ಇಂಟು ಟೆಂಪರಮೆಂಟ್, ಟೆಂಪರಮೆಂಟ್ ಇಂಟು ಪರ್ಮನೆಂಟ್, ಪರ್ಮನೆಂಟ್ ಆದ್ಮೇಲೆ ಜೀವನದ ರೈಲಲ್ಲಿ ನಮ್ಮದೇ ಆದ ಒಂದು ಸೆಪರೇಟ್ ಕಂಪಾರ್ಟ್ಮೆಂಟ್. ಆ ಕಂಪಾರ್ಟ್ಮೆಂಟೇ ನಮ್ಮ ಸುಖ ಸಂಸಾರದ ಅಪಾರ್ಟ್ಮೆಂಟ್ ಅಂಡ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್? ನೀನು ಪ್ರೆಗ್ನೆಂಟ್, ನಾನು ಪೇರೆಂಟ್. ಲೈಫ್ ಈಸ್ ಫುಲ್ ಆಫ್ ಎಂಜಾಯ್ಮೆಂಟ್. ಗಂಗು, ಏನ್ ರಂಗು? ನೀನ್ ಓಡಿಸ್ತೀಯಲ್ಲ ಸೈಕಲ್, ಅದ್ ನಂಗ ಕಲ್ಸ್ಕೊಡ್ತೀಯಾ? ನಾಳೆ ತೆಂಗಿನ ತೋಪಿಂತವ ಬಾ, ಕಲಿಸ್ತೀನಿ. ನನ್ ಗಂಗು, ನನ್ ರಂಗು. ಗಂಗು ಗಂಗು, ಏನೇ ರಂಗು? ನನ್ಗೆ ಯಾಕೆ ಕಲಿಸ್ಲಿಲ್ಲ? ಏನ್ನ? ಬೈಕ್ ಓಡ್ಸೋದನ್ನ. ಯಾಕೆ? ಓಡಿಸೋದಕ್ಕೆ ನಾನಿದ್ದೀನಲ್ಲ. ನಂಗೂ ಕಲ್ಸು ಗಂಗು. ಸರಿ, ನಂಗೊಂದು ಪುತ್ತ ಕೊಡು, ಕಲಿಸ್ತೀನಿ. ಕಲ್ಸು. ಐ ಆಮ್ ಸಾರಿ, ನಂಗೆ ಈಗ ಟೈಮ್ ಇಲ್ಲ. ಅಯ್ಯೋ ಶಿವನೇ, ಇದೇನ್ ಮಾಯಾ? ಮೊಟ್ಟೆ ಈಗ ತಾನೇ ಇಲ್ಲಿಟ್ಟೆ? ನಿನ್ ಲವರ್ ಶಿವ ತಿಂದ್ಬಿಟ್ಟ. ಏ ಪೋಲಿ, ಇದ್ ನಿನ್ ಕೆಲ್ಸನೇ ಅಂತ ನನ್ಗೆ ಗೊತ್ತು. ನಿನಗ್ ಗೊತ್ತಾಗತ್ತೆ ಅಂತ ನನಗೂ ಗೊತ್ತು. ಅಯ್ಯೋ ಮೊಟ್ಟೆ ಕೊಡಯ್ಯ, ಹೆಂಚ್ ಕಾಯ್ತಾ ಇದೆ. ಇಲ್ಲ, ಕೊಡೋದಿಲ್ಲ. ಅಯ್ಯೋ ಸುಮ್ನೆ ಸತಾಕ್ಬಿಡ, ಕೊಡಪ್ಪ. ನಾನೊಂದು ಕೇಳ್ತೀನಿ, ಉತ್ತರ ಕೊಡು. ನಿನ್ ಲವರ್ ಮೊಟ್ಟೆ ಕೂಡ ತಿಂತಾನ? ನನಗೆ ಯಾವ ಲವರ್ ಇದ್ದಾನಯ್ಯ? ಅದೇ ಆಗ ಕೂಕೋತಿಯಲ್ಲ, ಶಿವ ಈಶ್ವರ ಅಂತ. ರಾಘವೇಂದ್ರ. ಓಹೋ, ಅವನು ಮೊಟ್ಟೆ ತಿಂತಾನ? ರವಿ, ದೇವ್ರ ವಿಷಯದಲ್ಲಿ ಹಾಗೆಲ್ಲ ಮಾತಾಡ್ಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ. ಆಹಾ, ನಿನ್ ಲವರ್ ಬಗ್ಗೆ ಮಾತಾಡಿದ್ರೆ ಮಾತ್ರ ನಿನ್ಗೆ ಎಷ್ಟು ಕೋಪ ಬರುತ್ತೆ ನೋಡಿದ್ಯಾ? ನಿನ್ ಲವರ್ನ ಮಾತ್ರ ಹುಷಾರಾಗಿ ದೇವರ ಮನೇಲಿ ಕೂರಿಸಿ, ಶುದ್ಧವಾಗಿ ಸಾರಿಸಿ, ಹಾರ ಪೋಣಿಸಿ, ಕುತ್ತಿಗೆಗೆ ಏರಿಸಿ, ಕಾಯಿ ಒಡಿಸಿ, ಬತ್ತಿ ಹಚ್ಚಿ,
ನೈವೇದ್ಯ ತಿನ್ನಿಸಿ ಆರತಿ ಮಾಡಿಸಿ ಎಷ್ಟು ಜೋಪಾನಾಗಿ ನೋಡ್ಕೋತೀಯ. ನನ್ ಲವರ್ನ ಮಾತ್ರ ಹೆಂಚಿನ ಮೇಲೆ ಹಾಕಿ ಕಾಯಿಸ್ಬೇಕು ಅಂತಿದೀಯಾ? ಆಹಾ, ನಾನು ಮೀಸೆ ಬಿಟ್ಟಿರೋ ಗಂಡ್ಸೆ ಕಣಮ್ಮ. ಲವ್ ಅಂದ್ರೆ ಏನು ಅಂತ ನನಗೂ ಗೊತ್ತಿದೆ. ಅದಕ್ಕೆ ನನ್ ಲವರ್ನ ನಾನ್ ಜೋಪಾನ ಮಾಡ್ಕೋತಿರೋದು. ಪ್ರೇಮಿಗೋಸ್ಕರ ಹೋರಾಡಿ, ಪ್ರೇಮಿ ಹಿಂದೆ ತಿರುಗಾಡಿ, ಪ್ರೇಮಿ ಜೊತೆಲೆ ಓಡಾಡಿ, ಪ್ರೇಮಿ ಪ್ರೇಮಿ ಅಂತ ತನ್ನ ಪ್ರೇಮಿನ ಉಳಿಸ್ಕೊಳ್ಳೋನೆ ನಿಜವಾದ ಪ್ರೇಮಿನೇ ಹೊರತು ಶ್ರೀರಾಮಚಂದ್ರ ಅವನ್ ನಿಜವಾದ ಪ್ರೇಮಿ ಅಲ್ಲ ಶಾರದಮ್ಮ. ಈಸ್ ಎ ಹಾಫ್ ಬಾಯ್ಲ್ಡ್ ಲವರ್. ಲಂಕೆಗೆ ಹೋಗಿ ರಾವಣನ್ ಜೊತೆ ಫೈಟ್ ಮಾಡಿ ಅವನ್ ಲವರ್ ಸೀತೆನ ಕರ್ಕೊಂಡು ಬಂದ್ಮೇಲೆ ಏನ್ ಮಾಡ್ದ? ಯಾವನೋ ಲಾಂಡ್ರಿಯೋನ ಮಾತು ಕೇಳಿ ಚಂಬಲ್ ಕಣವೆಲ್ ತಗೊಂಡು ಹೋಗ್ಬಿಟ್ಟ. ಹಿ ಇಸ್ ನಾಟ್ ಎ ಪರ್ಫೆಕ್ಟ್ ಪ್ರೇಮಿ ಶಾರದಮ್ಮ, ಹಾಫ್ ಬಾಯ್ಲ್ಡ್. ನಿನಗೆ ನಿಜವಾಗ್ಲೂ ಪ್ರೇಮ ರೋಗ ಹಿಡಿದಿದೆ ಕಣಯ್ಯ. ನನಗ ಮಾತ್ರ ಅಲ್ಲ ಶಾರದಮ್ಮ. ಕನಸಿನ ಲೋಕದ ಹೂವುಗಳೇ ಹೇಳಿ, ಗೊತ್ತೇನು ಗೊತ್ತೇನು ನಿಮಗಿಲ್ಲ